ಆಳ ನೀಳಗಳ ಕಾಣಲ್ ಕಾಗಿಸದೆ ಮೊರೆವ ಬಾಳ ಕಡಲೊಳು ಮುಳುಗಿ ತಳದಿಂದಲೆದ್ದು ಪೇಳುವರದಾರು ನ್ಯಾಯ ವಿವರಗಳ ಗಾಳಿಗಾಬರಿ ಎಲ್ಲ ಮಂಕುತಿಮ್ಮ. ಹೌದಾ, ಕೆಲವೊಂದ್ಸಲ ಈ ಜನ ಮಾತಾಡೋದು ನಾನು ಗಮನಿಸಿದ್ದೀನಿ. ಯಾರೋ ಒಬ್ಬನಿಗೆ ತುಂಬ ಕಷ್ಟ ಬರ್ತಾ ಇದೆ ಅಂದರೆ ಅವನಿಗೆ ಎಂಥ ಅನ್ಯಾಯ ಆಗ್ಬಿಡ್ತಲ್ವ, ಈ ರೀತಿ ಮಾತಾಡ್ಕೊಳ್ತಾ ಇರ್ತಾರೆ. ಇದನ್ನ ಒಂಥರ ರಿಲೇಟ್ ಮಾಡೋಣ ಅಂದರೆ ನಮ್ಮ ಜೀವನವನ್ನು ಒಂದು ಸಾಗರ ಅಂತ ಹೇಳ್ತೇವೆ, ಅಂದರೆ ಭವಸಾಗರ ಅಂತ ಹೇಳ್ತೀವಿ. ಹುಟ್ಟೋದು ಸಾಯೋದು ಭವಸಾಗರ. ಹೇಗೆ ಸಾಗರದ ಆಳ ಮತ್ತು ಉದ್ದ ಅಗಲಗಳನ್ನು ನಾವು ಅಳಿಯೋಕ್ಕಾಗಲ್ಲ, ಹಾಗೆ ಜೀವನದ ಆಳ ಉದ್ದಗಳನ್ನು ಕೂಡ ನಾವು ಅಳಿಯೋಕ್ಕಾಗಲ್ಲ ಅಂತ ಇಲ್ಲಿ ಹೇಳ್ತಾರೆ. ಏನೂ ಜೀವನದ ಆಳವನ್ನು ನಾವು ಅರಿದೆ ಸುಮ್ಮನೆ ಏನೋ ನ್ಯಾಯಗಳನ್ನು ನಾವು ತೀರ್ಮಾನ ಮಾಡೋದು ತಪ್ಪು, ಅದು ತರವಲ್ಲ ಅಂತ ಇಲ್ಲಿ ಹೇಳ್ತೇವೆ. ಅದಕ್ಕೆ ಅರ್ಥ ಮಾಡ್ಕೊಳ್ಳೋದು, ಜೀವನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಅದರಿಂದ ಅರ್ಥ ಆಗಲ್ವಾ, ಸುಮ್ಮನೆ ಬಿಟ್ಬಿಡಿ, ತುಂಬ ತಲೆ ಕೆಡಿಸ್ಕೊಳ್ಬೇಡಿ, ಈ ರೀತಿಯ ಒಂದು ವಿಷಯವನ್ನು ಹೇಳ್ತಾರೆ. ಹಿಂಗೂ ನಾವು ಅರ್ಥ ಮಾಡ್ಕೊಳ್ಳೋದು ಹೇಳ್ತಾ ಇದೀವಿ, ಏನೋ ಊಹಾಪೋಹದಲ್ಲಿ ಹೇಳ್ತಾ ಇದೀವಿ, ಇಲ್ಲ ಹೆದರಿ ಹೇಳ್ತಾ ಇದೀವಿ, ಗಾಬರಿ ಹೆದರಿ ಹೇಳ್ತಾ ಇದೀವಿ ಅಂತ. ಆದ್ದರಿಂದ ಈ ಜೀವನ ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಸುಮ್ಮನೆ ಊಹಾಪೋಹಗಳಿಂದ ಅಥವಾ ಹೆದರಿ ನಾವು ಜೀವನದ ಮೇಲೆ ಒಂದು ಅಭಿಪ್ರಾಯ ಅಥವಾ ಬೇರೆಯವ್ರ ಜೀವನದ ಮೇಲೆ ಅಭಿಪ್ರಾಯ ಇಟ್ಕೊಳ್ಳೋದು ಬೇಡ ಅಂತ ಅನ್ಸುತ್ತೆ. ಏನಂತೀರಾ? ನಮಸ್ಕಾರಗಳು.